5 ವರ್ಷ ಸಿದ್ದು ಸಿಎಂ ಅನ್ನೋ ಹೇಳಿಕೆಗೆ ಇದೀಗ ಮತ್ತೆ ಮರುಜೀವ ಬಂದಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಂಚಲನ ಸೃಷ್ಟಿಸಿದಂತಹ ಸಿದ್ದು ಸ್ಟೇಟ್ಮೆಂಟ್, ಸಿಎಂ ಬಾಯಲ್ಲೇ ಬಂದಿರುವಂತಹ ಹೇಳಿಕೆ ಹಿಂದಿದೆಯಾ ಹಾಗಿದ್ರೆ ತಂತ್ರಗಾರಿಕೆ, ಮೇ ಬಳಿಕ ಬದಲಾವಣೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಸಿಎಂ ಹೀಗೆ ಹೇಳಿದ್ರಾ? ಬದಲಾವಣೆ ಅನ್ನೋ ಹೊತ್ತಲ್ಲೇ ಸಿಎಂ ಚೆಕ್ಮೇಟ್ ಇಟ್ಟಿದ್ಯಾಕೆ? ಉಪಚುನಾವಣೆ ಬಳಿಕ ಹೈಕಮಾಂಡ್ ಕರೆದು ಮಾತನಾಡ್ತಾರೆ. ಅಧಿಕಾರ ಹಂಚಿಕೆಗೆ ಸ್ಪಷ್ಟತೆ ಸಿಗುತ್ತೆ ಅಂತಿದ್ದಂತಹ ಡಿಕೆಶಿಗೆ ನಿರಾಸೆ ಆಗಿದೆ. ಬಂದಲ್ಲಿ ಹೋದಲ್ಲಿ ನಾನೇ 5 ವರ್ಷ ಸಿಎಂ ಅಂತಿರುವಂತಹ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರಿಗೂ ಕೂಡ ಪರೋಕ್ಷವಾಗಿ ಸಂದೇಶವನ್ನು ಏನಾದರೂ ರವಾನೆ ಮಾಡ್ತಾ ಇದ್ದಾರಾ? ಸಿಎಂ ಪವರ್ ಹೇಳಿಕೆಗೆ ಡಿಸಿಎಂ ಡಿಕೆಶಿ ಕೂಲ್ ಆಗಿ ರಿಯಾಕ್ಷನ್ ಕೊಟ್ಟಿದ್ದಾರೆ. ಹೈಕಮಾಂಡ್ ಹೇಳಿದಂತೆ ನಡೀತೀನಿ ಅಂತ ಹೇಳ್ಬಿಟ್ಟು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿರ್ತಾರೆ. ಸೊ 5 ವರ್ಷ ಸಿದ್ದು ಸಿಎಂ ಅನ್ನುವಂತಹ ಹೇಳಿಕೆಗೆ ಇದೀಗ ಮತ್ತೆ ಮರುಜೀವ ಬಂದಿದೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಸಿದ್ದು ಸಿದ್ದರಾಮಯ್ಯ ಸ್ಟೇಟ್ಮೆಂಟ್, ಸಿಎಂ ಬಾಯಲ್ಲೇ ಬಂದಿರುವಂತಹ ಹೇಳಿಕೆ ಹಿಂದಿದೆಯಾ ತಂತ್ರಗಾರಿಕೆ, ಮೇ ಬಳಿಕ ಬದಲಾವಣೆ ಅನ್ನೋದಕ್ಕೆ ಸಿಎಂ ಹೀಗೆ ಹೇಳಿದ್ರ? ಬದಲಾವಣೆ ಅನ್ನೋ ಹೊತ್ತಲ್ಲೇ ಸಿಎಂ ಚೆಕ್ಮೇಟ್ ನೀಡಿದ್ಯಾಕೆ? ಉಪಚುನಾವಣೆ ಬಳಿಕ ಬದಲಾವಣೆ ಹೌದಾ? ಈ ರೀತಿಯಾಗಿ ಸಾಕಷ್ಟು ಕುತೂಹಲ, ಸಾಕಷ್ಟು ಕ್ಯೂರಿಯಾಸಿಟಿ, ಪ್ರಶ್ನೆಗಳು ಎದುರಾಗ್ತಾ ಇದೆ. ಡಿಕೆಶಿ ತುಂಬಾ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರಿಗೂ ಕೂಡ ಪರೋಕ್ಷವಾಗಿ ಸಂದೇಶವನ್ನ ಕೊಟ್ಟಿರುವಂಥದ್ದು. ಈ ಬಗ್ಗೆ ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪಾ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ನಿಜಕ್ಕೂ ಒಂದು ರೀತಿಯಾಗಿ ತುಂಬಾನೇ ಕುತೂಹಲಕಾರಿಯಾದಂತಹ ಹೇಳಿಕೆ. ಬೈ ಎಲೆಕ್ಷನ್ ಆದ್ಮೇಲೆ ಬದಲಾವಣೆ ಆಗತ್ತಾ ಆಗಲ್ವಾ ಅನ್ನುವಂತಹ ಕನ್ಫ್ಯೂಷನ್ಸ್, ಯಾಕೆ ಈ ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟರು? ಹಾಗೆ ಡಿಕೆಶಿ ಅವರು ತುಂಬಾನೇ ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಅಪ್ಡೇಟ್ಸ್ ಕೊಡೋದಾದ್ರೆ ದೀಪಾ. ರೋಜಾ, ಮೇ ಬಳಿಕ ಕರೆದು ಮಾತನಾಡ್ತಾರೆ, ಇಬ್ರು ಒಂದು ಸ್ಪಷ್ಟತೆ ಸಿಗಬಹುದು ಅನ್ನುವಂತಹ ಚರ್ಚೆ ಏನಿತ್ತು, ಅದಕ್ಕೆ ಇದೀಗ ಮತ್ತೊಮ್ಮೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಮೊನ್ನೆ ಚುನಾವಣಾ ಪ್ರಚಾರದಲ್ಲಿ ಬಾಗಲಕೋಟೆಯಲ್ಲಿ ಮಾತನಾಡ್ತಾ ವೇಳೆ 5 ವರ್ಷವೂ ಕೂಡ ನಾನೇ ಸಿಎಂ ಅನ್ನುವಂತಹ ಹೇಳಿಕೆ ಏನಿದೆ ಅದು ದೊಡ್ಡ ನಿರಾಸೆ ಡಿಕೆಶಿಗೆ ಅಂದ್ರೆ ತಪ್ಪಾಗೋಕಿಲ್ಲ. ಹೈಕಮಾಂಡ್ ನಾಯಕರು ಇಷ್ಟೆಲ್ಲ ಬಹಿರಂಗ ಹೇಳಿಕೆ ಕೊಟ್ಟರು ಕೂಡ ಇಷ್ಟು ದಿನವೂ ಕೂಡ ಸುಮ್ಮನಿದ್ದಾರೆ. ಹಾಗಾಗಿ ಡಿಕೆ ವಿಚಾರವಾಗಿಯೂ ಕೂಡ ಅಂದ್ರೆ ಸಿಎಂ ಹೇಳಿಕೆ ವಿಚಾರವಾಗಿಯೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂತಹದ್ದು ಗೊತ್ತಿರುವಂತ ವಿಚಾರ. ಹಾಗಾಗಿ ಅವರ ಹೇಳಿಕೆ ಏನಿದೆ ಅದು ಮತ್ತೊಂದು ಹಂತಕ್ಕೆ, ಅಥವಾ ಡಿಕೆ ಶಿವಕುಮಾರ್ ಅವರು ಏನು ಮೇನ್ ಅಲ್ಲಿ ಒಂದಿಷ್ಟು ಬದಲಾವಣೆ ಆಗುತ್ತೆ ಅನ್ನುವಂತಹದ್ದು ಡಿಕೆ ಆಗಿರ್ಬೋದು ಅಥವಾ ಅವರ ಆಪ್ತ ಶಾಸಕರುಗಳು ಕಾರ್ಯಕರ್ತರಾಗಿರ್ಬೋದು ಎಲ್ಲರೂ ಅಂದ್ಕೊಂಡಿದ್ರು, ಅದು ಮತ್ತೊಮ್ಮೆ ನಿರಾಸೆ ಆಗ್ತಿದೆ ಅಂತಂದ್ರೆ ತಪ್ಪಾಗಕ್ಕಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಈ ರೀತಿಯಾದಂತಹ ಅಂದ್ರೆ ತಾವು ಬಿಟ್ಟು ಕೊಡೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿಯೇ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟ. ಆದ್ರೆ ಆ ಹೇಳಿಕೆ ನೀಡಿದ್ದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂತಹದ್ದು ಕೂಡ ಮುಖ್ಯವಾಗುತ್ತೆ ರೋಜಾ. ರೈಟ್ ದೀಪಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದರೆ ಆಫ್ಟರ್ ಮೇ ಏನು ಆಗುತ್ತೆ, ಏನು ಎತ್ತ ಅನ್ನುವಂತಹ ಕಂಪ್ಲೀಟ್ ಮಾಹಿತಿ ಸಿಗೋದು. ಅಲ್ಲಿವರೆಗೂ ಕೂಡ ಏನು ಅಂದರೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಬೇಕು, ನಾವೇ ಒಂದು ಈ ಥರ ಇರ್ಬೋದೇನೋ ಅಂತ ಅಂದಾಜಿಸ್ಬೇಕಷ್ಟೇನೆ. ಬಿಕಾಸ್ ಹೈಕಮಾಂಡ್ ಏನು ನಿರ್ಧಾರ ಮಾಡುತ್ತೆ ಅದಕ್ಕೆ ಬದ್ಧರಾಗಿರ್ತೀವಿ ಅಂತ ಇಬ್ರು ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ ಅಂತ ಹೇಳ್ಬಿಟ್ಟು.